ಮಗನೇ ಪ್ರತಾಪ್, ಕಂಡ ಬಡ ಹೆಣ್ಣು ಮಕ್ಕಳಿಗೆ ಹಣದ ಆಸೆ ತೋರಿಸಿ ಅವರನ್ನು ಹಾಳು ಮಾಡಿ ಕೊನೆಗೆ ಅವರನ್ನು ಕೊಲೆಗೈದು ಬಡವರ ಆಸ್ತಿಯನ್ನು ಎತ್ತಿ ಹಾಕಿ ಸುತ್ತ 110 ಹಳ್ಳಿಗಳಿಗೆ ಪುಣ್ಯನಿಂದ ಮೆರೆಯುತ್ತಿರುವ ನಿನ್ನ ಹೇಸಿ ಜನ್ಮಕ್ಕೆ ಬೆಂಕಿ ಹಚ್ಚಿ ನಿನ್ನ ದೌರ್ಜನ್ಯಕ್ಕೆ ನಾ ಬಲಿಯಾಗಿ ಸತ್ತ ಅವರ ಆತ್ಮಕ ನಾ ಶಾಂತಿಗೊಳಿಸದಿದ್ದರೆ मेरा नाम यंटदे भंटा टाइगर करने नहीं समझे। तो करना दिल नहीं तो कालेंग सा वलिदरे करना वलदिदरे विषय सर रामायण का खलनायक रावण है, महाभारत का खलनायक दुर्योधन है, लेकिन इस नाटक का खलनायक मैं हूँ। ಪುಂಡರ ನಾಡಿನಲ್ಲಿ ಗಂಡುಗಲಿಯಾಗಿ ಮೆರೆಯುತ್ತಿರುವ ಕಲಿಯುಗದ ಖಳನಾಯಕನ ಕಾರ್ಯದಲ್ಲಿ ಕಳ್ಳ ಖದೀಮನಾಗಿ ಕಾರ್ಯ ಸಾಧಿಸುತ್ತಾನಲ್ಲ ಆ ಬಡಕೊನೆ ಅರ್ಜುನ. ಈ ಪ್ರತಾಪನೆಂಬ ನಾಮದ ಬಲದಿಂದ ಇಡೀ ಪೃಥ್ವಿಯನ್ನೇ ಗೆಲ್ಲಬೇಕೆಂದರೆ ನರನಾಗರನಾಗಿ ಬಂದು
ನನ್ನ ಬಲಗೈ ಬಂಟನಾದ ಕರಿಯನನ್ನು ಕುಸ್ತಿಯಲ್ಲಿ ಸೋಲಿಸಿದೆಯಾ ಕೆಟ್ಟ ಸೂಳೆಯ ಮಗನೇ? ನಿನ್ನಂತಹ ತಿರುವಿನಲ್ಲಿ ನಸುಳಿ ಬದುಕಿದರು ನಾಯಿಯಾಗಿ ಬಂದ ಬೀಳುವೆ ಈ ಶ್ರೀಮಂತ ಪ್ರತಾಪನ ನದಿಯಲ್ಲಿ. ನನ್ನ ಬಲಗೈ ಕರಿಯನನ್ನು ಸೋಲಿಸಿ ಎಲ್ಲಿ ಹೊತ್ತ ಪುಂಡಹುಲಿ ಎಂಬ ಬಿರುದು ಪಡೆದ ಮಾತ್ರಕ್ಕೆ ನೀನೇನು ಬಹಳ ದೊಡ್ಡ ಪುರುಷ ಚಂಡ ಅಂದ ತಿಳಿಯಬೇಡಲೇ ಬಾಚೆ. ಈ ಶ್ರೀಮಂತ ಪ್ರತಾಪ ಮನಸ್ಸು ಮಾಡಿದರೆ ಕ್ಷಣದಲ್ಲಿ ಹೆಣವಾಗಿ ಬೀಳುವೆ. ಈ ಪ್ರತಾಪನ ಹೆಣಗಳ ರಾಶಿಯ ದೊಡೆಯಲಿ ಈ ಪ್ರತಾಪ್ ಕಾಲಿನಿಂದ ತೋರಿಸಿದರೆ ತಲೆ ಮೇಲೆ ಒದ್ದು ಮಾಡುತ್ತಾರೆ ಈ ಊರಿನ ಬಡ ಪಾಯಿ ನನ್ನ ಮಕ್ಕಳು. ಅರ್ಜುನ ರಾಮ ಲಕ್ಷ್ಮಣರಂತೆ ಬಾಳುತ್ತಿರುವ ನಿಮ್ಮಿಬ್ಬರ ತಮ್ಮಿಂದರ ಮಧ್ಯೆ ಬೆಂಕಿ ಹಚ್ಚಿ ನಿಮ್ಮನ್ನು ಬೀದಿ ಭಿಕ್ಷಕರನ್ನಾಗಿ ಮಾಡಿ ರಸಪುರಿ ಮಾವಿನ ಹಣ್ಣನಂತಿರುವ ನಿನ್ನ ಅತ್ತಿಗೆ ಮಂಜಿಯನ್ನು ನನ್ನ ಸೂಳೆಯನ್ನಾಗಿ ಮಾಡಿಕೊಂಡು ಹಂತ ಹಂತವಾಗಿ ನಿನ್ನನ್ನು ಕಂತ್ರಿ ನಾಯಿ ತರ ಮಾಡಿ ಕೊನೆಗೆ ನಿನ್ನ ಕೈವಶ ಆಗಿರುವ ಆ ದೇವಸ್ಥಾನದ ಒಡವೆಗಳನ್ನು ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಶ್ರೀಮಂತ ಪ್ರತಾಪನೇ ಅಲ್ಲ. ಚೆನ್ನ ಲೇ ಮಲೆಡ ಚೆನ್ನ, ಅಲ್ಲ ಧನ್ಯರ ಆ ರುದ್ರನಿಗೆ ಕೊಟ್ಟ ಸಾಲ ವಸೂಲಿ ಮಾಡಿಕೊಂಡು ಬಂದಿರ್ವ್ಯಾ? ವಸೂಲಿ ಮಾಡ್ಕೊಂಡು ಬರ್ಬೇಕಂತ ಹೋಗಿದ್ರಿ, ಆದ್ರೆ ಅವ್ರ ಮನ್ಯಾಗ ಅವ್ರ ಅವ್ವ ದುರ್ಗವ್ವ ಸಿಕ್ಕಿದಲ್ರಿ. ಮತ್ತೆ ಆ ಬಂಡ ಬಡ್ಡಿ ನನ್ನ ಮಗ ಭೀಮನ ಸಾಲ ಏನಾಯ್ತು? ಭೀಮನ ಕಬ್ಬಿನ ತೋಡಿಗೆ ಹೋಗ್ಯಾನಲ್ರಿ. ಲೇ ಹರಾಮ್ಗೋರ್, ಎಷ್ಟೈತ್ ನೋಡ್ತೀನ್ರಿ. ನಿಂದು ಬರೀ ಇದೇ ರಗಳೆ ಆಯ್ತು. ಎಷ್ಟೈತೆ ಅಂತೇಳಿ ಚೆಕ್ ಮಾಡಿ ಹೇಳೋದು. ಓಹೋ, ನನ್ನ ಸ್ನೇಹಿತ ಪ್ರದೀಪನೇ. ಬಾ ಪ್ರದೀಪ್, ಈಗ ಬಂದಿಯಾ? ಹೌದು ಪ್ರತಾಪ್, ಹೀಗೆ ತಾನೇ ಬಂದೆ. ಅಂದ ಹಾಗೆ ನಿನ್ನ ಕಾಂಟ್ರಾಕ್ಟರ್ ಕೆಲಸ ಚೆನ್ನಾಗಿ ನಡೀತಿದೆ ತಾನೇ? ಇನ್ನೆಲ್ಲಿದ್ದೆ ಪ್ರತಾಪ್ ಕಾಂಟ್ರಾಕ್ಟ್ ಕೆಲಸ? ಯಾಕೆ ಪ್ರದೀಪ್, ಏನಾಯ್ತು? ಕಡಿ ಹಾಗೂ ಉಸುಕಿನಲ್ಲಿ ಸರಿಯಾದ ಸಿಮೆಂಟ್ ಹಾಕಲಾರದೆ ಹಾಳೆ ಮಣ್ಣು ಕಲಿಬೆರಕೆ ಮಾಡಿ ಬಿಲ್ಡಿಂಗ್ ಕಟ್ಟಿಸುತ್ತಾರೆ ಎಂದು ಹೇಳಿ ಸುಳ್ಳು ಕೇಸ ಹಾಕಿ ಲೈಸೆನ್ಸವನ್ನು ಕಸಿದುಕೊಂಡು ಹೋಗಿ ನನ್ನನ್ನು ನಿರುದ್ಯೋಗಿಯನ್ನಾಗಿ ಮಾಡಿದ್ದಾರೆ. ಹಾಗಾದರೆ ಮುಂದೇನು ಮಾಡ್ಬೇಕಂದ್ಕೊಂಡ್ರುವೆ? ಎಲ್ಲಿಯಾದರೂ ಒಂದು ಉದ್ಯೋಗ ಹುಡುಕಬೇಕೆಂದುಕೊಂಡಿದ್ದೇನೆ. ಆದರೆ ಎಂಬ ಮಾತಿಗೆ ಪ್ರದೀಪ್, ನೀನು ತಪ್ಪ ತಿಳಿಯೋದಿಲ್ಲಂದ್ರೆ ನನ್ನೊಂದು ಮಾತು. ಅದು ಏನು ಹೇಳು ಪ್ರತಾಪ್? ನೋಡು ಪ್ರದೀಪ್, ಆ ದೇವರು ನನಗೆ ಸಾಕಷ್ಟು ಆಸ್ತಿ ಐಶ್ವರ್ಯ ಕೊಟ್ಟಿದ್ದಾನೆ.
ನನಗೆ ನನ್ನ ತಂಗಿಯನ್ನು ಬಿಟ್ರೆ ನನ್ನವರು ತನ್ನವರು ಎನ್ನವರು ಯಾರು ಇಲ್ಲ. ನೀನು ನನ್ನ ಮಿತ್ರನಾಗದೆ ನನ್ನ ಒಡ ಹುಟ್ಟಿದ ತಮ್ಮನೆಂದು ತಿಳಿಯುತ್ತೇನೆ. ನನ್ನ ಆಸ್ತಿಯ ವಹಿವಾರುಗಳನ್ನು ನೋಡಿಕೊಳ್ಳುತ್ತಾ ನನ್ನ ಮನೆಯಲ್ಲೇ ಇದ್ದು ಬಿಡು. ಏನಂತೀಯ? ಹಾ ಪ್ರತಾಪ್, ನಿನ್ನಿಷ್ಟದಂತೆ ಆಗಲಿ. ಕುರುಡನಿಗೆ ಕಣ್ಣು ಕೊಡುತ್ತೇನೆಂದರೂ ಬೇಡ ಎನ್ನುತ್ತಾನೆ ಆ ಕುರುಡ. ಬಂಜೆಗೆ ಮಕ್ಕಳು ಆದರೆ ಬೇಡ ಎನ್ನುತ್ತಾಳೆ ಆ ಬಂಜೆ. ರೋಗಿ ಬಯಸಿದ್ದು ಅದೇ ಡಾಕ್ಟರ್, ಹೇಳಿದ್ದು ಅದೇ ಪ್ರತಾಪ್. ಇನ್ನು ಮುಂದೆ ನೋಡು ಈ ಸರ್ದಾರ ಪ್ರದೀಪನ ಕ್ರಾಂತಿಕಾರಿ ನಾಟಕದ ಕುತಂತ್ರವನ್ನು. ಯಾಕೆ ಪ್ರದೀಪ್, ಏನು ಯೋಚನೆ ಮಾಡುತ್ತಿರುವೆ? ದೇವರಂತ ಸ್ನೇಹಿತ ಸಿಕ್ಕನಲ್ಲ ಎಂದು ವಿಚಾರಿಸಿದ್ದೆ. ಹಾ ಚೆನ್ನ, ನಮ್ಮ ಅಡುಗೆ ಭಟ್ಟ ರಂಗನಿಗೆ ಹೇಳು, ನನ್ನ ಬೆಸ್ಟ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಪ್ರದೀಪ್ ಬಂದಿದ್ದಾನೆ, ಸ್ಪೆಷಲ್ ಅಡುಗೆ ಮಾಡಂತೇಳು. ರಂಗಣ್ಣ, ಏ ರಂಗಣ್ಣ, ನಮ್ಮ ಸೌಕರ್ಯ ಗೆಳೆಯರು ಬಂದಾರ, ಅವರಿಗೆ ತಿನ್ನಕ್ಕೆ ಊಟ ಮಾಡು. ಅಂದ ಹಾಗೆ ಚೆನ್ನ, ಮೊನ್ನೆ ಹೇಮಂತನ ಶೇಂಗದ ಹೊಲದಲ್ಲಿ ನಮ್ಮ ಬಂಡೆ ದನಕರೆಗಳನ್ನು ಹಾಯಿಸಿಕೊಂಡು ಹೋದ ಘಟನೆಯ ಬಗ್ಗೆ ಏನಂದ ಹಲ್ಲಕಟ ಸುಳೆ ಮಗ ಅರ್ಜುನ? ಜೇ 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 ಅದರ ಸುದ್ದಿ ತೆಗಿಬೇಡ್ರಿ ಸೌಕರ. ಅದರ ಸುದ್ದಿ ತೆಗೆದ್ರೆ ನಾನು ಹೊಟ್ಟೆ ಖಾರ ಕಲಿಸ್ದಂಗೆ ಆಕತ್ರಿ, ಖಾರ ಕಲಿಸ್ದಂಗೆ ಆಕೈತಿ. ಲೇ ಬದ್ಮಾಸ್ ನನ್ನ ಮಗನೇ, ಏನಂದಿದ್ದಾನೆ ಅನ್ನೋದು ಸೀದಾ ಬಗಳು. ಆ ನಿಮ್ಮ ಸೌಕರ್ನ ನಾ ಹುಟ್ಟುವ ಮೆಟ್ಟಿನ ಸರಾಕಿ ಜೀವಂತ ಸುಟ್ಟು ಬಿಡ್ತೀನಿ ಅಂದನು. ಯಪ್ಪ, ಸುತ್ತ 110 ಹಳ್ಳಿಗಳಿಗೆ ಶ್ರೀಮಂತ ಸಿಂಹನಿರುವ ನನಗೆ ಈ ತರ ಸ್ವಾಕ್ಕಿನಿಂದ ಮಾತನಾಡಿದಾನೆ ಆ ಸ್ವಾಕ್ಕಿನ ಬಡವ. ಅಷ್ಟೇ ಅಲ್ಲ ಹೋಯಪ್ಪ, ಆ ನಿಮ್ಮ ಹಲಕಟ್ಟು ಸೌಕರ್ನ ರುಂಡ ತೆಗೆದು ನಾ 3 ಅಗಸಿ ಬಾಗಿಲು ಕಟ್ತೀನಂದು ಕೊಡ್ಲಿ ತೋರ್ಸಾನ ಹೋಪ, ಕೊಡ್ಲಿ. ಏನು, ಈ ಶ್ರೀಮಂತನ ಹೆಸರು ಕೇಳಿದರೆ ಸಾಕು ಇಡೀ ಊರಿನ ಜನರೇ ಗಡಗಡನೆ ನಡಗಿ ಹೆದರಿ ಈ ಶ್ರೀಮಂತನ ಪಾದ ತೊಳೆದು ನೀರು ಕುಡಿಯುತ್ತಿರುವಾಗ ನನಗೆ ಸೊಡ್ಡ ಹೊಡೆದು ಮಾತನಾಡಿದಾನೆ ಆ ಸ್ವಚ್ಛನ ಬಡವ. ಅದು ಹಂಗ ಬಿಟ್ಟಿಲ್ಲೋ ಯಪ್ಪ. ಈಗ ಲೇ ಬೇವರ್ಸಿ ನನ್ನ ಮಗನ, ಕುಮಾರ್ ಸುಳೆ ಮಗನ, ಲೊಪ್ಪರ್ ಸುಳೆ ಮಗನ ಕನ್ಯ ಅಂತ ಈಗ ಮನೆಗೆ ಸಹಿತ ಬಂದು ನಮ್ಮ ರುಂಡ ತೆಂಡಾಡ್ತೀನಿ ಅಂದಾನೋಪ್ಪ. ಜಾಕಿರ್ಲಿ, ಈ ಸಾಹಸ ಸಿಂಹದ ಮನೆಗೆ ಬಂದು ಮಾತನಾಡುವಷ್ಟು ಸೊಕ್ಕ ಬಂದಿದೆ ಆ ಬಡ ಕೊನ್ನಿಗೆ. ಮನೆತನಕ್ಕಷ್ಟೇ ಯಾಕಲೇ ಸೌಕಾರ, ಸೊಕ್ಕಿನಿಂದ ಮೆರೆತಿರುವ ನಿಮ್ಮಂತ ಭಂಡರಿಗೆ ನಾನು ಹೀಗೆ ಮಾತನಾಡುತ್ತೇನೆ. ಅರ್ಜುನ, ಬರೇ ಅರ್ಜುನ ಅಷ್ಟೇ ಅಲ್ಲಲೇ, ನಿಮ್ಮೆಂತ ಸೊಕ್ಕಿನ ಶ್ರೀಮಂತ ರುಂಡ ಕತ್ತರಿಸಲು ಹೊಟ್ಟು ಬಂದಿರುವ ಈ ತಾಯಿ ನಾಡಿನಲ್ಲಿ ಗಂಡದೆಯ ಗಂಡ ಪೊಂಡ ಅರ್ಜುನ. ಗಂಡದೆಯ ಗಂಡ ಅರ್ಜುನ, ನೀನು ಗಂಡು ಗಲಿಯಾದರೇನೋ ಪೊಂಡ ಪುಡಾರಿ ಆದರೇನೋ, ಈ ಶ್ರೀಮಂತನ ಹೆಸರು ಕೇಳಿದರೆ ಸಾಕು ಈ ಭಾಗದ ಎಮ್ಮೆಲ್ಲೆ ಕೂಡ ಗಡಗಡನೆ ನಡಗಿ ಹೆದರಿ ಬಾಯಿ ಬಿಡುತ್ತಿರುವಾಗ ನೀನ್ಯಾವಲೇ ಬಡಕೊನ್ನೆ ಸೋಮನೆ ಈ ಶ್ರೀಮಂತ ಪ್ರತಾಪ ಹೇಳದಂತೆ ಕೇಳಿಕೊಂಡು ಬಿದ್ದರೆ ಸರಿ, ಇರದಿದ್ದರೆ ನಿನ್ನ ದೇಹ ಉರುಳದು ಈ ಶ್ರೀಮಂತನ ಕೈಯಲ್ಲಿ.
ದಾರಿಯಲ್ಲಿ. ನೀನು ಹೇಳಿದ ಹಾಗೆ ಕೇಳಿ ಬಿದ್ದಲು ನಾನೇನು ನಿನ್ನ ಮನೆ ಕಾಯಿ ನಾಯಿಯಲ್ಲಲೇ ಬಚ್ಚ. ಈ ಅರ್ಜುನನಿಗೆ ಸ್ವಂತ ಬದುಕುವುದು ಗೊತ್ತಾ? ವಿನಾ ನಿಮ್ಮಂತ ಬಂಡ ಶ್ರೀಮಂತರ ಕಾಲಲ್ಲಿ ಬಿದ್ದು ಒದ್ದಾಡೋದು ಗೊತ್ತಿಲ್ಲ. ಒಂದು ವೇಳೆ ನಾನೇ ಶೂರನಾಗಿ ಆಟ ಹಿಡಿದು ಹಠ ಒಂದು ಹಾರಾಡಿದರೆ ನಿನ್ನ ಪ್ರಾಣ ತೆಗೆದು ಬಿಡಲಾರ ಈ ಅರ್ಜುನ. ಪ್ರಾಣ ಅದು ಈ ಶ್ರೀಮಂತನ ಪ್ರಾಣ. ನನ್ನ ಪ್ರಾಣ ತೆಗೆಯಲು ನನ್ನನ್ನು ಮಳ್ಳ ಗುರಿ ಎಂದು ತಿಳಿದುಕೊಂಡಿರುವೆ. ಆ ಮಳ್ಳ ನನ್ನ ಮಗನೇ. ದಿನಾಲು ನಿನ್ನಂತ ಬಡ ಭಿಕಾರಿ ನನ್ನ ಮಕ್ಕಳು ನನ್ನ ಬೂಟ ಪಾಲಿಸ ಮಾಡಿ ನಾ ಎತ್ತಿ ಹಾಕಿದ ಭಿಕ್ಷೆಯಿಂದ ಹೊಟ್ಟೆ ತುಂಬಿಸಿಕೊಂಡು ಕಾಲ ಕಳೆಯುತ್ತಿರುವಾಗ ನೀನ್ಯಾವಲೇ ಬಡ ಕೊನ್ನೆ. ಮಾಮೂಲಿ ನೀನೊಬ್ಬ ಬಡ ಕೊನ್ನೆ. ನನ್ನ ಪ್ರಾಣ ತೆಗೆಯಲು ನಿನಗೂ ಸಾಧ್ಯವಿಲ್ಲ. ಲೇ ಅರ್ಜುನ, ನನ್ನ ಪ್ರಾಣ ತೆಗೆಯಲು ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಹೇಳು ನನ್ನ ಮಗನೇ ಪ್ರತಾಪ್. ಬಡವರ ಚಂಡ ಮರೆದು ಬದುಕುತ್ತಿರುವ ನಿಮ್ಮೆಂತ ಸಕ್ಕಿನ ಶ್ರೀಮಂತರೊಂಡ ಕತ್ತರಿಸಲು ಹೊಟ್ಟಿ ಬಂದಿರುವ ಈ ಭಾರತಾಂಬೆಯ ಉದರದಲ್ಲಿ ಈ ಗಂಡೆ ಮತ್ತು ಗಂಡೆಯೊಂದಿಗೆ ಮತ್ತೆ ನೀನು ಹಾಗೆ ಹೀಗೆ ಎಚ್ಚರ ತಪ್ಪಿ ಬಗಳಿದರೆ ನಿನ್ನ ಶ್ರೀಮಂತಿಕೆಗೆ ತಕ್ಕ ಸವಾಲು ಹಾಕಿಸಿ ಹಠಾಸವನ್ನು ಮೆಟ್ಟ ಮುರಿಯದಿದ್ದರೆ ನಾನ್ಯಾಕೆ ಹುಟ್ಟಬೇಕಾಗಿತ್ತೋ ಸೂರರ ಹಂಸದಲ್ಲಿ ಎಲ್ಲಿ ಹೊಕ್ಕ ಪೊಂಡ ಹುಲಿಯಾಗಿ. ಎಲ್ಲಿ ಹೊಕ್ಕ ಪೊಂಡ ಹುಲಿ. ಲೇ ಅರ್ಜುನ, ಹೇಗೆ ಗಂಟಲು ಅರಿವಂತೆ ಚೀರಾಡಿ ನರ ಕಿತ್ತಿಕೊಳ್ಳುವೆ ಕತ್ತೆ. ನೀನು ಏನಾದರೂ ನನಗೆದುರಾದರೆ ಕ್ಷಣದಲ್ಲೇ ನಿನ್ನ ಘಟ ಉರುಳಿಸಿ ನಿನ್ನದೇ ಆದ ಬಿಸಿ ರಕ್ತವನ್ನು ಕುಡಿಯುವುದೇ ಬಿಡವನಲ್ಲ. ಬಲು ಎಚ್ಚರ. ಲೇ ನನಗೆ ಎಚ್ಚರ ಹೇಳುವ ಹೊಚ್ಚ ನಾಯಿ, ನೀನು ಮತ್ತವರ ಸ್ವಸ್ಥ ಬೆತ್ತ ಎತ್ತಿ ಹಾಕಿದ ಅಳಿಸಿದ ಅನ್ನ ತಿಂದು ಬಾಲಲ್ಲೆಡಿಸುವ ಹೇಡಿಯಲ್ಲಲೇ ಈ ಅರ್ಜುನ. ಈ ಅರ್ಜುನನಿಗೆ ಹೋರಾಡಬೇಕೆಂದು ಸೊಡ್ಡ ಹೊಡೆದ ಕಾಲಕದಲ್ಲಿ ರಣರಂಗದಲ್ಲಿ ಹೇಳಿದರೆ ಗಂಡು ಹುಲಿ ಗೆದ್ದು ವಿಜಯ ಬಾವುಟ ಹಾರಿಸಬೇಕು ಒಂದು, ಇಲ್ಲ ನಿಮ್ಮಿಂತ ಕೊಬ್ಬಿದ ಶ್ರೀಮಂತರೊಂಡ ಬೀಳ್ಬೇಕು ಒಂದು. ಸ್ವಲ್ಪ ಮಾತಿನ ಸಲುವಾಗಿ ಯಾಕ ಗುದ್ದಾಡಿ ಗುದ್ದಿಸ್ಕೋತು ತಮ್ಮ. ಸುಮ್ಮನೆ ನಾವು ಸೌಕರ್ಯ ಹೇಳ್ದಂಗೆ ಕೇಳಿಬಿಡು. ಲೇ ತಲೆ ಹಿಡ್ಕ ಛತ್ರಿ, ತಲೆ ಹಿಡ್ಕ ಕೆಲಸ ಮಾಡಿ ಕಂಡ ಬಡ ಹೆಣ್ಣು ಮಕ್ಕಳು ತಾಳಿ ಹರಿಸುವ ನೀನು ನನಗೆ ಬುದ್ಧಿ ಹೇಳಿಯ ಮುದುಡಿಯ. ನೋಡ್ ಪ್ರತಾಪ್, ನಮ್ಮ ಹೊಲದಲ್ಲಿ ದನಕರಗಳನ್ನು ಹಸಿದು ತಪ್ಪಾಯ್ತೆಂದು ಕೇಳ್ಕೊ. ಇರದಿದ್ದರೆ ನಿನ್ನನ್ನು ಅಡ್ಡಡ್ಡವಾಗಿ ಲೇ ತುತ್ತ ಕೂಳಿಗೆ ಲೇ ತುತ್ತ ಕೂಳಿಗೆ ಗತ ಇಲ್ಲದ ಬಡ ಭಿಕಾರಿ, ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಇಲ್ಲಿಂದ ಹೊರಟ ಹೋಗು. ಇರದಿದ್ದರೆ ಇದೇ ಕಲ್ಲಿನ ಕೋಟೆಯ ಗರುಡು ಕಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮವನ್ನು ಸುಲಿಯಬೇಕಾಗುತ್ತದೆ. ಬಲು ಎಚ್ಚರ. ಸೌಕಾರ, ಚರ್ಮವನ್ನು ಸುಲಿಯಲು ನನ್ನನ್ನು ಸತ್ತ ಕೋಳಿ ಎಂದು ತಿಳಿದಿಯಾ ಮಗನೇ? ಇಲ್ಲ ಕಟ್ಟಿ ಬಡುತ್ತನೆಂದು ಹೇಳುವ ನೀನೊಬ್ಬ ಸಣ್ಣ ಗಂಡಸು. ಈ ಅರ್ಜುನನು ಒಮ್ಮೆ ಸೇಡಿನ ಬೆಂಕಿಯ ಕಿರಣಗಳನ್ನು ಬಿಟ್ಟರೆ ನೀನು ಸೊಟ್ಟ ಬಸವಾಗ್ತೀಯ. ಬಲು ಎಚ್ಚರ.
ಎಚ್ಚರ. ಲೇ ನನಗ ಎಚ್ಚರ ಹೇಳುವ ಹೊಚ್ಚ ನಾಯಿ, ಈ ಶ್ರೀಮಂತ ಪ್ರತಾಪ ಸಿರ್ಪ ಚುಟುಕಿ ಹೊಡೆದರೆ ಸಾಕು, ನಿನ್ನ ಹೆಣ ಪತ್ತೆ ಇಲ್ಲದೆ ಪಾತಾಳಕ್ಕೆ ಹೋಗುತ್ತದೆ. ಬಲು ಜೋಕೆ. ಪಾತಾಳಕ್ಕೆ ಕಳಿಸಲು ನಾನೇನ ಹಾಲು ಕೊಡುವಾಗ ಹಸುಗುಸುಲೇ ಮಗನೇ. ಈ ಕೋಳಿನಲ್ಲಿ ಶಕ್ತಿವಿರುವವರೆಗೂ ನಿಮ್ಮೆಂತ ಮದವರ ಕೋಣೆಗಳಿಗೂ ಸಾವಿರಾರು ಜನ ಬಂದರೂ ಅದಕ್ಕೆಂದಿಗೂ ಹೆದರಲಾರದ ಈ ಅರ್ಜುನ ಗಂಡದೆ ಲೇ ಅರ್ಜುನ, ಸಿಕ್ಕವರಿಗೆ ಸಿಕ್ಕಂತೆ ಬಗಳಿ ಈ ಸೋಲಿಲ್ಲದ ಸರ್ದಾರ ಪ್ರದೀಪನಿಗೆ ಎದುರಾದರೆ ಈಗಲೇ ನಿನ್ನ ಕಣ್ಣುಗಳನ್ನು ಕಿತ್ತು ಜೀವತ್ತೆ ಸುಟ್ಟು ನಿನ್ನ ಮೂಳೆಗಳನ್ನು ನನ್ನ ಸ್ನೇಹಿತನ ಕಾಲಲ್ಲಿಟ್ಟನು. ಬಲು ಎಚ್ಚರದಿಂದ ಬಗಳಲೇ ಬಡವ. ಪರ್ದ್ಯಾ ಮರೆತು ಹೋದ ನಮ್ಮ ಮನೆಯ ಸುಟ್ಟ ವಿಷಯವನ್ನು ಮತ್ತೆ ಎತ್ತಿರುವ ಬೆಂಕಿಯಲ್ಲಿ ಮತ್ತೆಷ್ಟ ತೊಪ್ಪ ಚಲಿ ಅವರು ಹೆಚ್ಚಿಸಿ ಬಿಟ್ಟ್ಯಾ ನನ್ನ ಹೊಟ್ಟೆಯಲ್ಲಿ. ನನ್ನ ಸೇಡಿನ ಕೆಂಡನಂದು ನಮ್ಮ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿದರೆ ಆ ಕ್ಷಣದಲ್ಲಿ ಅವರ ರುಂಡವನ್ನು ಕತ್ತರಿಸಿ ಆ ರುಂಡಕ್ಕೆ ನಾನೇ ಮೆಟ್ಟ ಸರ ಹಾಕಿ ಹೆಂಡ ಹುಲಿಗಳ ಗದ್ದಲದಲ್ಲಿ ಸಿಂಹದ ಮರೆಯಲ್ಲಿ ಒಕ್ಕ ಪಂಡ ಹುಲಿಯಾಗಿ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ಅರ್ಜುನೇ ಅಲ್ಲ. ಅರ್ಜುನ, ಯಾಕೆ ಮಾತಿಗೊಮ್ಮೆ ಕೊಳ್ಳಿ ತೂರಾಡ್ತೀಯ? ನೀ ಇಂಥ ವಿಷಯದಲ್ಲಿ ಇನ್ನೂ ಭಾಳ ಸಣ್ಣ ತಮ್ಮ ಕೂಸದಿವು ತಮ್ಮ. ಸುಮ್ಮನೆ ನಾವು ಹ್ಯಾಂಗ ಹೇಳ್ತಾವಂಗ ಕೇಳ್ಬಿಡು, ನಿನಗೆ ಒಳ್ಳೇದಾಗ್ತೈತಿ. ಲೇ ಮನೆ ಮೂರ್ಖ, ಇದು ನನಗೂ ಹಾಗೂ ಶ್ರೀಮಂತರಿಗೆ ಸಂಬಂಧಪಟ್ಟ ವಿಷಯ. ಮಧ್ಯದಲ್ಲಿ ನೀನು ಭಾಗವಹಿಸಿದ್ರೆ ಮೊದಲು ನಿನ್ನ ರೊಂಡ ಕಳೆಯಬೇಕಾಗುತ್ತದೆ. ಅರ್ಜುನ್, ವಿನಾಕಾರಣವಾಗಿ ಈ ಶ್ರೀಮಂತನ ಸಿಂಹಕ್ಕೆ ಎದುರಾಗಿ ನಗೆದು ಬಿದ್ದು ಸಾಯಬೇಡ. ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಇನ್ನು ಮುಂದೆ ಕುಸ್ತಿ ಆಡೋದನ್ನು ನಿಲ್ಲಿಸು. ನಿನ್ನ ಅಣ್ಣನ ಹತ್ತಿರ ಇರುವ ಆ ದೇವಸ್ಥಾನದ ಒಡವೆಗಳನ್ನು ನನಗೆ ಕೊಟ್ಟುಬಿಡು. ನೀನು ಏನು ಬೇಕಾದರೂ ಕೇಳು, ನಾನು ನಿನಗೆ ಕೊಡುತ್ತೇನೆ. ಆಯ್ತು ಶ್ರೀಮಂತ್ರಿ, ನಾನು ಕುಸ್ತಿ ಆಡೋದನ್ನ ನಿಲ್ಲಿಸಿ ನಿಮಗೆ ದೇವಸ್ಥಾನ ಒಡೆಗಳನ್ನು ಕೊಡುತ್ತೇನೆ. ಆದರೆ ನಾನು ಬೇಡಿದ್ದ ನೀವು ಕೊಡ್ತೀರಾ? ಓ ಯಸ್, ಏನು ಬೇಕಾದರೂ ಕೇಳು, ಕ್ಷಣದಲ್ಲೇ ನಿನ್ನ ಮುಖದ ಮೇಲೆ ಬಿಸಾಕಿ ಬಿಡುತ್ತೇನೆ. ಹಾಗಾದ್ರೆ ನನಗೆ ನಿನ್ನ ತಂಗಿ ಬೇಕಾ? ಕೊಡ್ತೀಯಾ? ನಾನು ಕುಸ್ತಿ ಆಡೋದನ್ನು ನಿಲ್ಲಿಸಿ ಆ ದೇವಸ್ಥಾನ ಒಡೆಗಳನ್ನು ಕೊಡಬೇಕಾ? ನೀವು ಶ್ರೀಮಂತರಾದ ತಕ್ಷಣ ನಮ್ಮಂತ ಕಡಬಡವರ ಮೇಲೆ ಏನ್ ಬೇಕಾದ್ರೆ ದಬ್ಬಾಳಿ ದೌರ್ಜನ್ಯ ಮಾಡ್ಬೋದೊಂದು, ಅದು ತಿಳ್ಕೊಂಡಿರೋದು ಅದು ನಿನ್ನ ಮೂರ್ಖತನ. ನಮ್ಮಂತ ಬಡವರು ಬೆರೆ ಸುರಿಸಿ ದುಡಿದ್ರಿಂದಲೇ ನಿಮ್ಮಂತರು ಶ್ರೀಮಂತರಾಗೋದು, ಮಾಡಿ ಮೇಲೆ ಮಾಡಿ ಕಟ್ಟಿಸಿಕೊಳ್ಳೋದು. ತಿಳ್ಕೊರ್ಲೇ ಬದಮಾಸ್ ಸಾಹುಕಾರ. ಅಣ್ಣ, ಏನಿದು ನಿನ್ನ ಹೇಳಿತನ? ಒಬ್ಬ ಬಡ ಭಿಕಾರಿ ನಮ್ಮನೆಗೆ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾನೆ. ಅದನ್ನೆಲ್ಲ ಕೇಳ್ತಾ ನೀನು ಸುಮ್ಮನೆ ನಿಂತಿದೆಯಲ್ಲ. ಕಟ್ಟು ಮೊದಲು ಅವನನ್ನು ಕಂಬಕ್ಕೆ, ಎತ್ತಿಕೋ ನಮ್ಮ ಅಪ್ಪನ ವೀರಗತ್ತಿಯನ್ನು, ಕತ್ತರಿಸು ಇವನ ದೇಹವನ್ನು. ಶಬ್ಬಾಷ್ ಎಣ್ಣೆ, ಶಬ್ಬಾಷ್. ನೀನು ಈ ಶ್ರೀಮಂತರ ತಂಗಿಯಾಗಿ ಹುಟ್ಟಿದಕೋ ಸಾರ್ಥಕವಾಯ್ತೆ. ತಪ್ಪದಾರಿ ಹಿಡಿತಿರುವ ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು, ಅಣ್ಣ ಕಟ್ಟಿವನನ್ನು ಕಂಬಕ್ಕೆ,
ತೆಗೆದುಕೋ ನಮ್ಮ ಅಪ್ಪನ ವೀರಗತಿಯನ್ನು ಕತ್ತರಿಸಿ ಎಂದು ಹೇಳಲು ನೀನಂದು ಹೆಣ್ಣೆ ತೋಡಿಂಗರ್ವಿಲ್ಲಿ. ಕವಿತಾ, ನೀವು ಸ್ವಲ್ಪ ಸುಮ್ಮನೆ ನಿಂದ್ರವ. ಉರಿಲಿದ್ದರಾಗ ಮತ್ತೊಟ್ಟು ತುಪ್ಪ ಚೆಲ್ಲಬೇಡ್ರಿ. ಚನ್ನಪ್ಪ, ಸಾಕು ಮಾಡು ನಿನ್ನ ಮಾತನ್ನು. ಇಂಥ ಬಡ ಕುನ್ನಿಯನ್ನು ಸುಮ್ಮನೆ ಬಿಡಬಾರ್ದು. ಇವರ ಮೈ ಚರ್ಮವನ್ನು ಸುಲಿದು ನಮಗೆ ಚಪ್ಪಲಿ ಮಾಡಿಸಿಕೊಂಡಾಗಲೇ ಈ ಕವಿತಾ ಮನಸ್ಸಿಗೆ ಶಾಂತಿ. ಏ ಜಂಬದ ಕೋಳಿ, ನಿಮ್ಮಂತ ಕೊಬ್ಬಿದ ಹೆಣ್ಣಗಳಿಗೆ ತಕ್ಕ ಪಾಠ ಕಲಿಸಿದಾಗಲೇ ಈ ಅರ್ಜುನನಿಗೆ ಮನಸ್ಸಿಗೆ ಶಾಂತಿ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಸೊಕ್ಕಿನ ಕೊನೆ ಅರ್ಜ ಅರ್ಭಟದ ಹುಲಿಗಳಾಗಿ ಇಡೀ ದಿಲ್ಲೆನ ಆಳ್ಬೇಕೆಂದು ಹೊರಟಿರುವ ಈ ಪ್ರತಾಪ ಪ್ರದೀಪನಿಗೆ ಬಾಯಿಗೆ ಬಂದಂತೆ ಸ್ವಚ್ಛನಿಂದ ಮಾತನಾಡಿದರೆ ನಿನ್ನನ್ನು ಒದ್ದು ಆ ದೇವಸ್ಥಾನದ ಒಡವೆಗಳನ್ನು ಕೆತ್ತಿಕೊಳ್ಳದೆ ಬಿಡವನಲ್ಲ ನಿರ್ಬಂಧ ಪ್ರತಾಪ. ಲೇ ಅರ್ಜುನ, ಹೆಜ್ಜೆ ಹೆಜ್ಜೆಗೆ ನಾವು ಮಾಡುತ್ತಿರುವ ಕಾರ್ಯಕ್ಕೆ ನೀ ಅಡ್ಡ ಬಂದು ನಮ್ಮ ಶೇಡಿಗೆ ನೀ ಎದುರಾಗಿ ನಿನ್ನ ಪುಂಡಾಟಿಗೆ ಎಂದು ತೋರಿಸಿದ್ದರೆ ಇದೇ ಬೆಸ್ತನದಿಂದ ನಿನ್ನ ಎದೆ ಕೊಂಡೆ ಲೇ ಪರ್ದ್ಯಾ. ಲೇ ಅರ್ಜುನ, ಕೈಯಲ್ಲಿ ಕೊಡ್ಲಿದೆ ಎಂದು ಈ ರೀತಿ ಸೊಕ್ಕಿನಿಂದ ಹಾರಾಡಿ ನೀನು ಇಲ್ಲಿಂದ ಹೋದ್ರು ಸರಿ. ಮುಂದೆ ಎಂತಾದ್ರೂ ನಿನಗೆ ಪಾಠ ಕಲಿಸದೆ ಬಿಡೋದಿಲ್ಲ. ಬಲು ಚೋತಿ. ಲೇ ಮಚ್ಚ ಬಾಯಿ ಹೇಡಿಗಳೇ. ಲೇ ಪ್ರತಾಪ್, ಅಂದು ಹೊಲದಲ್ಲಿ ನೀನು ನನ್ನ ಅಣ್ಣನಿಗೆ ಮಾತನಾಡಿದ ನೆನೆಸಿಕೊಂಡಿದ್ದರೆ ನಿನ್ನನ್ನು ಜೀವಂತ ಸುಟ್ಟರು ನನ್ನ ಸಿಟ್ಟಡಗೋದಿಲ್ಲ. ಅದು ಅಲ್ಲದೆ ನೀನು ತಿಳಿದೇ ಹತ್ತೂರಿನ ಒಡೆಯಗಳನ್ನು ಕೊಡು ಎಂದು ಮತ್ತೆ ಮತ್ತೆ ಬಗಳಿದರೆ ಇದೇ ಕೊಟ್ಲಿಂದ ನಿನ್ನ ರುಂಡವನ್ನು ತೆಗೆದು ನಮ್ಮೂರ ದಾವಲ ಮನೆಗೆ ಗುಡಿಯ ಮುಂದೆ ಕಟ್ಟಬೇಕಾಗುತ್ತದೆ. ನೀನು ಎಚ್ಚರ. ಅರ್ಜುನ, ಲೇ ಪರ್ದ್ಯಾ, ಈ ನಿನ್ನ ಸ್ನೇಹಿತರು ಇನ್ನು ಮುಂದೆ ನಮ್ಮ ಆಸ್ತಿ ಕಸದ ಕಳ್ಳತ್ತನೆಂದು ನಮ್ಮ ಹೊಲದ ಕಡೆ ಹೊರಳಿ ನೋಡಿದರೆ ನಿಮ್ಮೆಬ್ಬರ ದೇಹ ಸೀಳಿ ಬಿಡುತ್ತೇನೆ. ಹುಷಾರ್ಲೇ ಮಕ್ಕಳೇ. ಏ ಅರ್ಜುನ, ಯಾಕೆ ಈ ರೀತಿ ಗಂಟಲು ಹರಿದುಕೊಳ್ತಾ ಇದೆಯೋ? ಇದೇ ರೀತಿ ನೀನು ಗಂಟಲು ಹರಿದುಕೊಳ್ಳದೆ ಆದ್ರೆ ಚಾಟಿಂದ ಮಾತಾಡಿಸ್ಬೇಕಾಗಿತ್ತು. ಬಲು ಎಚ್ಚರ. ಲೇ ಬಿಂಕದ ಹೆಣ್ಣೆ, ಶ್ರೀಮಂತರೆಂದು ಬಾಯಿಗೆ ಬಂದಂತ ಸೊಕ್ಕಿನಿಂದ ಮಾತನಾಡಿದರೆ ನಿನ್ನನ್ನು ಬಾಯಿಗೆ ಗೊದ್ದ ಹಲ್ಲು ಮುರಿಯುತ್ತೇನೆ. ಜಾಕೆ. ಲೇ ಪ್ರತಾಪ್ ಪ್ರದೀಪ್, ಅಂದ ಹೊಲದಲ್ಲಿ ನೀನು ನನ್ನ ಅಣ್ಣನಿಗೆ ಮಾತನಾಡಿದ ನೆನೆಸಿಕೊಂಡಿದ್ದರೆ ಆ ಸೂರ್ಯ ಚಂದ್ರವಿರುವವರೆಗೂ ನಮ್ಮ ಮನೆತನದ ಬಗ್ಗೆ ಹಾಗೂ ನನ್ನ ಅಣ್ಣನಿಗೆ ಒಂದೊಂದು ಮಾತು ಕಟ್ಟ ನುಡಿಯದಿದ್ದಾದರೆ ನಿಮ್ಮಿಬ್ಬರ ಗಂಟಲ ಹರಿದು ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ಅರ್ಜುನೇ ಅಲ್ಲ. ಗುಂಪಾಗಿ ಬರೋದು ಹಂದಿಗಳು, ಒಂಟಿಯಾಗಿ ಬರೋದು ಸಿಂಹಾರ್ಜುನ. ಬರ್ತೀನಿ ಮಕ್ಕಳೇ. ಗಡ 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 ಹೋಗು. ಈ ಪ್ರತಾಪ್ ಪ್ರದೀಪ್ ಹೂ ಅಂದ್ರೆ ಪ್ರೇಮಿಗಳು. ಹೂ ಅಂದ್ರೆ ಸುನಾಮಿಗಳು. ಅಣ್ಣ, ನೀನು ಅರ್ಜುನನನ್ನು ಸುಮ್ಮನೆ ಬಿಡಬಾರ್ದಿತ್ತು.
ಅವನ ಬೂದಿಯನ್ನು ನನ್ನ ಹಣೆಗೆ ಹಚ್ಚಬೇಕಾಗಿತ್ತಣ್ಣ, ಹಚ್ಚಬೇಕಾಗಿತ್ತು. ತಂಗಿ ಕವಿತಾ, ನಾನೇಕೆ ಅವನನ್ನು ಸುಮ್ಮನೆ ಬಿಟ್ಟೆ ನನ್ನದು ನಿನಗೆ ಗೊತ್ತಾಗುವುದಲ್ಲಮ್ಮ. ನೀನು ಕಾಲೇಜ್ಗೆ ಹೋಗಿಬಿಡು. ಸರಿ ಅಣ್ಣ. ಪ್ರದೀಪ್, ಹೇಳು ಪ್ರತಾಪ್. ಚನ್ನ ಹಾಗೂ ನೀನು ಇಬ್ಬರು ಮೇಲುಹಾರಗಳನ್ನು ನೋಡಿಕೊಳ್ಳಿ, ಹಾಗೂ ನಮ್ಮ ಸ್ಮಗ್ಲಿಂಗ್ ಮಾಲನ್ನು ತುಂಬಿ ಇಂದು ರಾತ್ರಿ ಲಾರಿಗಳಲ್ಲೇ ತುಂಬಿ ಬಾಂಬೆಗೆ ಪಾರ್ಸಲ್ ಮಾಡಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ದಿಲ್ಲಿಗೆ ಹೋಗಿ ಬರುತ್ತೇನೆ. ಆಯ್ತು ಪ್ರತಾಪ್, ಹಾಗೆ ಮಾಡುತ್ತೇವೆ. ಹಲೋ ಹಲೋ, ಪ್ರತಾಪ್, ಇಂದು ರಾತ್ರಿ ನೀನು ಕಳ್ತನ ಮಾಡಿ ಕಳಿಸುತ್ತಿರುವ ಸ್ಮಗ್ಲಿಂಗ್ ಲಾರಿಗಳು, ಅದರಲ್ಲಿರುವ ದವಸ ಧಾನ್ಯಗಳು ಬಡಬಗ್ಗರಿಗೆ ಹಂಚಿ ಆರ್ಭಟದ ಹುಲಿಯಂತೆ ಮುಂದೆ ಸಾಗುತ್ತಿರುವ ನಿನ್ನ ಪಾಲಿಗೆ ಈ ಕರ್ಣ ಸೇಡಿಟ್ಟ ಸಿಂಹವಾಗಿ ಬಂದು ನಿನ್ನ ಸೊಕ್ಕ ನಡಗಿಸಿ ಬಡವರ ರಕ್ತ ಕುಡಿದು ಕೊಬ್ಬೆ ನಿಂತಿರುವ ನಿನ್ನ ದೇಹ ಕಚ್ಚಿ ಹಾಕಿ ಅವರ ರುಂಡ ಕತ್ತರಿಸಿದ್ದರೆ ಮೇರಾ ನಾಮ್ ಟೈಗರ್ ಟೈಗರ್ ಕಣೆ ನೈ. ಬರುವುದು ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲವೇ? ಸ್ವಲ್ಪ ದಾರಿ ಬಿಟ್ಟು ನಿಲ್ಲೋ ರಾಸ್ಕಲ್. ಓಯ್, ನೀನು ಶ್ರೀಮಂತ ಕುಮಾರಿ ಆದರೇನೋ, ಲಂಡನದ ರಾಣಿಯಾದರೇನೋ, ಈ ಟೈಗರ್ ಕರ್ಣನಿಗೆ ದಾರಿ ಬಿಡು ಎಂದು ಹೇಳುವ ನೀನ್ಯಾರೋ? ನಾನು ಯಾರು? ಇಡೀ ಅಂಡರ್ ವರ್ಲ್ಡನ್ನೇ ತನ್ನ ಬೆರಳಿನಲ್ಲಿ ಆಡಿಸಿದ್ರೆ ಈ ಹುಲಿ, ಮೇಲಾಗಿ ಶ್ರೀಮಂತದ ತಂಗಿ ನಾನು. ಓಹೋ, ನೀನು ಈ ಊರ ಹುಲಿ ಶ್ರೀಮಂತನ ತಂಗಿ ಆದರೇನೋ, ಹೋಮ್ ಮಿನಿಸ್ಟರ್ ತಂಗಿ ಆದರೇನೋ? ಓಯ್, तुम्हारा नाम क्या बोलो? मेरा नाम कविता है. वारे वाह, ब्यूटीफुल स्वीट नेम. तू नहीं जानती कविता मेरा नाम दी अंडमान एंड निकोबार आउट ऑफ कंट्री रौडिज्म टाइगर करना. ನೋಡು, ನೀನು ಕರಡನಾದ್ರೇನು ಕರಡೋಪತಿ ಆದ್ರೇನು, ಈ ಕವಿತಾಳನ್ನು ಕೆಣಕೋದು ಬಿಟ್ಟು ದಾರಿ ಬಿಡು. ಓಯ್ ಹೆಣ್ಣೆ, ನಿಲ್ಲು. ಇಡೀ ದಿಲ್ಲಿಗೆ ಡಾನ್ ಎನಿಸ್ಕೊಂಡಿರುವ ಈ ಟೈಗರ್ ಕರ್ಣನಿಗೆ ದಾರಿ ಬಿಡೆಂದು ಹೇಳುವ ಬಂಡೆ ಹೆಣ್ಣೆ,
ನೋಡು, ನೀನು ಹೀಗೆ ನನ್ನನ್ನು ಕೆಣಕಿದೆ, ಆದ್ರೆ ನನ್ನ ಅಣ್ಣನಿಗೆ ಹೇಳಿ ಸರಿಯಾದ ಪಾಠ ಕಲಿಸ್ಬೇಕಾಗಿತ್ತು. ಬಲು ಎಚ್ಚರ. ಎಚ್ಚರ. ಇಂತಹ ದಟ್ಟವಾದ ಕಾಡಿನಲ್ಲಿ ಒಂಟಿಯಾಗಿ ಸಿಕ್ಕ ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನಂತ ಹೆಣ್ಣಿಗೆ ಬುದ್ಧಿಗೆಲಸದೆ ಬಿಟ್ಟರೆ ಹೇಳಿ ಅನ್ನುತ್ತಾರೆ ಈ ಸಮಾಜದ ಜನ. ಥು, ನರ ರಾಕ್ಷಸ. ಒಳ್ಳೆಯ ಮಾತಿನಿಂದ ನೀನು ಇಲ್ಲಿಂದ ಹೋದ್ರೆ ಸರಿ, ಇಲ್ಲದಿದ್ರೆ ಇದೇ ಪಿಸ್ತೂಲ್ನಿಂದ ಮಾತಾಡ್ಬೇಕಾಗಿತ್ತು. ಹುಷಾರ್. ಸತರು ಮೀಸಿ ಬರೆದಿರುವ ನಿನಗೆಷ್ಟು ಕೊಬ್ಬಿರಬೇಕಾದರೆ ಬೇಡ ಬೇಡ ಅಂದರೆ ಮತ್ತೆ ಮತ್ತೆ ಬರುತ್ತಿರುವ ಈ ಪುರುಷನಿಗೆಷ್ಟು ಸೊಕ್ಕಿರಬೇಕು. ಅದೇ ತರ ಬಂದು ನೀನು ನನ್ನ ಗಲ್ಲಕ್ಕೆ ಮುತ್ತಿಟ್ಟರೆ ಸರಿ, ಇರದಿದ್ದರೆ ನಿನ್ನನ್ನು ಹುಟ್ಟಿಲ್ಲ ಎನಿಸ್ಬಿಟ್ಟನು. ಏ ಕರ್ಣ, ಕಂಡ ಕಂಡ ಬಟ್ಟೆ ಹುಡುಗರಿಗೆ ಮುದ್ದಿಸಲು ನಾನೇನು ವೇಷವಾಟಿ ಹೆಣ್ಣಲ್ಲ. ನಾನು ಮರ್ಯಾದಸ್ಥ ಮನೆತನದ ಹೆಣ್ಣು, ಶ್ರೀಮಂತರ ತಂಗಿ ನಾನು. ಅಷ್ಟೇ ಅಲ್ಲ, ನಾನೊಂದು ಕಾಲೇಜ್ ಸ್ಟೂಡೆಂಟ್. ಕಾಲೇಜ್ ಸ್ಟೂಡೆಂಟ್? ಕವಿತಾ, ಕೇಳು ಕಾಲೇಜ್ ಹುಡುಗಿ ಹೋಗನ್ನು. ಕಾಲೇಜಿಗೆ ಹೋಗುತ್ತೇನೆಂದು ಹೋಗಿ ಪಿಡಿಗೆ ಚಕ್ಕರ ಹೊಡೆದು ತನ್ನ ಮಿಂಡಿನೊಂದಿಗೆ ಮ್ಯಾಟ್ನಿ ಸಿನಿಮಾ ನೋಡಿ ಬರುವ ಮಂಗ ಹೆಣ್ಣುಗಷ್ಟಿಲ್ಲ ಈ ಸಮಾಜದಲ್ಲಿ. ಪಿಕ್ನಿಕ್ಗೆ ಹೋಗುತ್ತೇನೆಂದು ಹೋಗಿ ತನ್ನ ಪ್ರೇಮೊಂದಿಗೆ ಪಾರ್ಕ್ನಲ್ಲಿ ಬಿದ್ದು ಹೊರಳಾಡಿ ಬರುವ ಸುಪಾರಿತನ ಹೆಣ್ಣುಗಳೆಷ್ಟಿಲ್ಲ ಈ ಕಲಿಯೋಗದಲ್ಲಿ. ಬಸ್ಸಿನಲ್ಲಿ ಹೋಗುವಾಗ ನ್ಯೂಯಾರ್ಕನಿಗೆ ಲೈನ್ ಹೊಡೆದು ಫೋಜ್ ಕೊಟ್ಟ ನ್ಯೂಯಾರ್ಕನ ಕ್ಯಾಶ್ ಬ್ಯಾಗ್ ಅನ್ನು ಖಾಲಿ ಮಾಡಿ ಹೊರಾರ್ಯಾದ ಬರುವ ಫ್ಯಾಷನ್ ಹೆಣ್ಣುಗಳೆಷ್ಟಿಲ್ಲ ಈ 21ನೇ ಶತಮಾನದಲ್ಲಿ. ಇದ್ದೂರಿನಲ್ಲಿ ಕಲಿಯಲಿದ್ದರೆ ತನ್ನ ಪ್ರೇಮಿಯೊಂದಿಗೆ ತಿರುಗಾಡಲು ತೊಂದರೆಯಾಗುತ್ತದೆ ಎಂದು ಸಿಟಿಯಲ್ಲಿ ಕಲಿಯಲು ಹೋಗಿ ಹೊಟ್ಟೆ ಹಬ್ಬಿಸ್ಕೊಂಡು ಬರುವ ಹೆಣ್ಣುಗಳೆಷ್ಟಿಲ್ಲ ಈ ಜಗದಲ್ಲಿ. ತಾಳಿ ಇಲ್ಲದೆ ಹರಸು ಹತ್ತಲು ಸಿದ್ಧರಾದ ಹೊಲಸು ಹೆಣ್ಣುಗಳಷ್ಟಿಲ್ಲ ಈ ಜಗದಲ್ಲಿ. ಹೆಚ್ಚನ್ನು ಹೇಳಲಿ ಕವಿತಾ, ಫಸ್ಟ್ ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡು ಬರುವ ನಿನ್ನಂತ ಹೆಣ್ಣುಗಳೆಷ್ಟಿಲ್ಲ ಈ 21ನೇ ಶತಮಾನದಲ್ಲಿ. ಹೋಗಲೇ ಹೋಗು, ನೀನ್ ಯಾವ ಕಾಲೇಜ್ ಸ್ಟೂಡೆಂಟ್, ನೀನ್ ಯಾವ ಗರತಿ. ಕರ್ಣ, ಶ್ರೀಮತಿಗೆ ಸೊಕ್ಕಿನಲ್ಲಿ ನಿನಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟೆ. ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು ಕರ್ಣ, ನನ್ನನ್ನು ಬಿಟ್ಟು ಬಿಡಬೇಕಾ? ಹಾಗಾದರೆ ಒಂದು ಕಂಡೀಷನ್. ಏನದು? ರೊಚ್ಚಿಗೆದ್ದ ಈ ಕಣನ ಮನೋತನಿಸುವಂತೆ ಒಂದು ಹಾಡು ಹೇಳಬೇಕು. ಏನು ಹಾಡ? ನನಗೆ ಹಾಡ್ಲಿಕ್ಕೆ ಬರೋದಿಲ್ಲ ಕರ್ಣ. ಹಾಡು ಅಷ್ಟೇ ಇಲ್ಲ ಕವಿತಾ, ಡ್ಯಾನ್ಸ್ ಮಾಡುತ್ತಾ ಹಾಡಬೇಕು. ಹಾಡ್ತೀಯಾ ಇಲ್ಲ? ಹೇಗಾದ್ರೂ ಮಾಡಿ ಈ ರಾಕ್ಷಸನ ಕೈಯಿಂದ ನಾನು ಪಾರಾಗ್ಲೇಬೇಕು. ಪಾರಾಗ್ಬೇಕಂದ್ರೆ ಇವನು ಹೇಳಿದಂತೆ ಹಾಡಬೇಕು. ಆಯ್ತು ಕರ್ಣ, ನೀನು ಇಷ್ಟದಂತೆ ಹಾಡುತ್ತೇನೆ. कविता, कुछ जीतने के लिए कुछ हारना ही पड़ता है और हार कर जीतने वाले को बाजीगर कहते हैं।
सौदा प्यार का किया है दिल की बाजी जीता दिल हार कर बाजीगर ओ बाजीगर तू है बड़ा जादूगर दिल लेके दिल दिया है सौदा प्यार का किया है दिल की बाजी जीता दिल हार कर बाजीगर ओ बाजीगर बाजीगर में बाजीगर